ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತವು 24ನೇ ಅಧ್ಯಾಯ. ಸೂಚನೆ: ಭಕ್ತನರ್ಧಾಂಗೆಂಬ ರೋಗವ ಶಕ್ತಿಯಂ ತಾಂ ಪಡೆದುಕೊಂಡ ಭಕ್ತನ ಕರುಣಿಸಿದ ಬಾಬಾ ಗುರು ದಯಾಮಯನು. ಬೋವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಮಿರ್ಜಿಯವರು ಬರೆದುಕೊಟ್ಟ ಲೇಖನದ ವಿಷಯವನ್ನು ಕೇಳಿದ್ದಿರಲ್ಲವೇ? ಮುಂದಿನ ಕಥಾಭಾಗವನ್ನು ಶ್ರದ್ಧೆಯಿಂದ ಶ್ರವಣ ಮಾಡಿರಿ. ಧಾರವಾಡದಲ್ಲಿ ಕಿರ್ಲೋಸ್ಕರ ಡಾಕ್ಟರರಿಂದ ಶ್ರೀಗಳವರು ವಿದ್ಯಾಬಲ, ತಪೋಬಲ, ಮಹಿಮಾಬಲ, ಜ್ಞಾನಬಲ ಇತ್ಯಾದಿ ಮಹದ್ಬಲಮುಳ್ಳವರೆಂಬ ಕೀರ್ತಿ ವಿಶೇಷಗಳನ್ನು ಕೇಳಿ ಶ್ರೀ ರಾಂಬಾವು ಹಲ್ಸಿಕರ್ ವಕೀಲರು, ವಾಮನರಾವ್ ಶಹಾಪುರ್ಕರ್ ವಕೀಲರು, ವಾಮನರಾವ್ ಜೋಶಿ ಹೀಗೆ ಅನೇಕ ಜನ ಬ್ರಾಹ್ಮಣ, ಲಿಂಗಾಯತಾದಿ ಭಕ್ತರು ಶ್ರೀ ಬಾಬಾ ಮಹಾರಾಜರಿಗೆ ಶಿಷ್ಯರಾಗಿದ್ದರು. ಈ ಶಿಷ್ಯರು ಆಗಾಗ್ಗೆ ದತ್ತವಾಡಕ್ಕೆ ಹೋಗಿ ಗುರುದರ್ಶನ ಮಾಡಿಕೊಂಡು ಅಲ್ಲಿ ಕೆಲವು ವೇದಾಂತ ವಿಷಯಗಳನ್ನು ಶ್ರವಣ ಮಾಡಿ ಬರುತ್ತಿದ್ದರು. ಅಲ್ಲದೆ ದತ್ತವಾಡದಿಂದ ಶ್ರೀಗಳವರನ್ನು ಆಗಾಗ್ಗೆ ಆಹ್ವಾನಿಸಿಕೊಂಡು ಅವರ ಮುಖದಿಂದ ಹಲವು ಥರ ವೇದಾಂತ ಶ್ರವಣವನ್ನು ಮಾಡುತ್ತಿದ್ದರು. ಶ್ರೀ ವಾಮನರಾವ್ ಜೋಶಿಯವರಿಗೆ ಮಕ್ಕಳಿದ್ದಿಲ್ಲ. ಒಂದು ದಿವಸ ಶ್ರೀ ಬಾಬಾ ಮಹಾರಾಜರು ಮನೆಗೆ ಬಂದಾಗ ಆ ವಾಮನರಾವ್ ಜೋಶಿಯ ಪತ್ನಿಯು ಶ್ರೀಗಳವರಿಗೆ ಅತಿಥಿ ಸತ್ಕಾರಗಳನ್ನು ಪೂರೈಸಿದ ನಂತರ, ಹೇ ಗುರುನಾಥನೇ, ನಾನು ಬಂಜೆ ಎನಿಸಿಕೊಂಡು ಜೀವಿಸಲಾರೆನು, ನನಗೆ ಸಂತಾನವನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಂಡಳು. ಕರುಣಾಮೂರ್ತಿಗಳು, ಭಕ್ತಾಭಿಷ್ಟ ಫಲಪ್ರದಾತರು ಆದ ಶ್ರೀಗಳವರು ಆ ಸಾಧ್ವಿಗೆ ಆಶೀರ್ವಾದಪೂರ್ವಕ ಫಲಪುಷ್ಪಗಳನ್ನು ಉಡಿತುಂಬಿದರು. ಆ ಆಶೀರ್ವಾದ ಪ್ರಭಾವದಿಂದ ಆ ಸಾಧ್ವಿಗೆ ಸಂತಾನವೂ ಪ್ರಾಪ್ತವಾಯಿತು ಮತ್ತು ವಾಮನರಾವ್ ಜೋಶಿಯವರಿಗೆ ಕ್ರಮೇಣ ಐಶ್ವರ್ಯಾಭಿವೃದ್ಧಿಯೂ ಆಯಿತು. ಕೊನೆಗೆ ದೊಡ್ಡ ಶ್ರೀಮಂತರಾದರೂ ವಾಮನರಾವ್ ಜೋಶಿಯವರು ಶ್ರೀಗಳವರಲ್ಲಿ ಕ್ರಮಕ್ರಮೇಣ ಭಕ್ತಿ ವಿಶ್ವಾಸವನ್ನು ಹೆಚ್ಚಿಸಿದರು. ಹೀಗೆ ಕೆಲವು ದಿವಸಗಳು ಕಳೆದ ನಂತರ ಆತನ ಪ್ರಾಕೃತ ಕರ್ಮಾನುಸಾರ ಶರೀರದಲ್ಲಿ ಅರ್ಧಾಂಗವಾಯು ಎಂಬ ರೋಗವು ಪ್ರಾಪ್ತವಾಯಿತು. ಆ ರೋಗದಿಂದ ಹಾಸಿಗೆ ಹಿಡಿದು ಬಹು ಬಳಲುತ್ತಿದ್ದರು. ಮತ್ತು ಹೇ ಗುರುನಾಥನೇ, ದತ್ತವಾಡದ ಗುರುಪರಮಾತ್ಮ, ನನ್ನ ರೋಗವು ಹೇಗಾದರೆ ನಿರ್ವತ್ತಿಯಾದೀತು. ಅನೇಕ ಡಾಕ್ಟರರ ಚಿಕಿತ್ಸೆಯೂ ತೀರಿತು, ರೋಗವು ಮಾತ್ರ ನಿರ್ವತ್ತಿಯಾಗಲಿಲ್ಲ. ನೀನೇ ಈ ರೋಗವನ್ನು ಪರಿಹರಿಸಬೇಕು. ನಿನ್ನ ಹೊರತು ಈ ಅರ್ಧಾಂಗವಾಯು ಮತ್ತಾರಿಂದಲೂ ನಿರ್ವತ್ತಿಯಾಗುವುದಿಲ್ಲ ಎಂದು ಅತ್ಯಂತ ಭಕ್ತಿಯಿಂದ ಶ್ರೀಗಳವರನ್ನು ಮನಸ್ಸಿನಲ್ಲಿಯೇ ಪ್ರಾರ್ಥಿಸುತ್ತಿದ್ದರು. ಸರ್ವಜ್ಞ ಮೂರ್ತಿಗಳಾದ ಶ್ರೀಗಳವರು ದತ್ತವಾಡದಿಂದ ಹೊರಟು ರಾತ್ರಿ 12 ಗಂಟೆಗೆ ಧಾರವಾಡಕ್ಕೆ ಬಂದು ವಾಮನರಾವ್ ಜೋಶಿಯವರ ಮನೆಯ ಮುಂಭಾಗದಲ್ಲಿ ನಿಂತು ಕೂಗಿದರು. ಶ್ರೀ ಬಾಬಾ ಮಹಾರಾಜರ ಧ್ವನಿಯನ್ನು ಕೇಳಿ ವಾಮನರಾವ್ರವರ ಕುಟುಂಬವು ಬೇಗನೆ ಬಂದು ಕದವನ್ನು ತೆಗೆದು ಒಳಗೆ ಕರೆದು ನಮಸ್ಕರಿಸಿ ಉಚಿತಾಸನದಲ್ಲಿ ಕೂಡ್ರಿಸಿ, ಹೇ ಗುರುನಾಥನೇ, ಈ ನಡುರಾತ್ರಿಯಲ್ಲಿ ತಾವು ಎಲ್ಲಿಂದ ಆಗಮಿಸಿದಿರಿ? ನಮ್ಮ ಯಜಮಾನರು ಅರ್ಧಾಂಗವಾಯುವಿನಿಂದ ಈ ದಿವಸ ಬಹು ವ್ಯಥೆ ಪಡುತ್ತಿದ್ದಾರೆ ಎಂದು ಹೇಳಿ ನಮಸ್ಕರಿಸಿದಳು. ಆಗ ಶ್ರೀ ಬಾಬಾ ಮಹಾರಾಜರು ವಾಮನರಾವ್ರ ಬಳಿಗೆ ಬಂದು, ಭಕ್ತ, ನಿನಗೆ ಶರೀರದಲ್ಲಿ ಬಾಧೆಯು ಹೇಗಿದೆ ಎಂದು ಕೇಳಿದರು. ಅದಕ್ಕೆ ವಾಮನರಾವ್, ಹೇ ಗುರುಪ್ರಭೋ, ಶರೀರದಲ್ಲಿ ಬಾಧೆಯು ಅತಿಶಯವಾಗಿದೆ. ಇದನ್ನು ನೀವೇ ಪರಿಹರಿಸಬೇಕೆಂದು ಅಡಿಗಳಿಗೆ ಎರಗಿದನು. ಅದಕ್ಕೆ ಶ್ರೀಗಳವರು, ಭಕ್ತ, ಈ ರೋಗವು ಯಾರಿಂದಲೂ ಗುಣವಾಗುವುದಿಲ್ಲ. ಇದನ್ನು ಅನುಭವಿಸಿಯೇ ತೀರಬೇಕು. ಈ ರೋಗವು ನಿನಗೆ ಬೇಡವಾದರೆ ನನಗೆ ಕೊಡುವೆಯಾ ಎಂದು ಕೇಳಿದರು. ಅದಕ್ಕೆ ವಾಮನರಾವ್ರವರ ಪತ್ನಿಯು, ಶ್ರೀ ಗುರುವೇ, ಈ ರೋಗವು ತಾವು ತೆಗೆದುಕೊಳ್ಳುವಿರಾ ಅನ್ನಲು ಆತನಿಗೆ ಬೇಡವಾಗಿ ನನಗೆ ಕೊಡುವ ಪಕ್ಷದಲ್ಲಿ ನಾನು ತೆಗೆದುಕೊಳ್ಳುತ್ತೇನೆಂದು ಶ್ರೀಗಳವರು ನುಡಿಯಲು ವಾಮನರಾವ್ರವರು ರೋಗವನ್ನು ಕೊಡಲು ಸಿದ್ಧರಾದರು. ರೋಗವನ್ನು ಕೊಡುವ ವಿಧಾನವು ಹೇಗೆಂದು ಶ್ರೀಗಳನ್ನು ಕುರಿತು ಕೇಳಲು ಅದಕ್ಕೆ ಶ್ರೀಗಳವರು ಒಂದು ಪಾತ್ರೆಯಲ್ಲಿ ಅರ್ಘ್ಯವನ್ನು ಹಿಡಿದು ನನ್ನ ಕೈ ಮೇಲೆ ಹಾಕೆಂದರು. ಅದರಂತೆ ವಾಮನರಾವ್ರವರು ಅರ್ಘ್ಯವನ್ನು ಶ್ರೀಗಳವರ ಬಲಗೈಯಲ್ಲಿ ಬಿಟ್ಟರು. ಆ ಅರ್ಘ್ಯವನ್ನು ಶ್ರೀಗಳವರು ಎಡಭುಜದ ಮೇಲೆ ಹಾಕಿಕೊಂಡರು. ಆ ಕೂಡಲೇ
ವಾಮನರಾವರವರ ಅರ್ಧಾಂಗವಾಯು ರೋಗವು ನಿರ್ವತ್ತಿಯಾಗಿ ದೇಹದಲ್ಲಿ ಆರೋಗ್ಯವು ತೋರಿತು. ಆಗ ಆತನಿಗೆ ಆನಂದವಾದ ಸಂಗತಿಯನ್ನು ಎಷ್ಟು ಹೇಳಿದರೂ ತೀರದು. ಆಗ ವಾಮನರಾವರವರು ಅತಿಶಯವಾದ ಭಕ್ತಿಯಿಂದ ಹೀಗೆ ನುತಿಸಿದರು. ಸುಧಾವಾಕ್ಯಮಾಲ ಸುಧಿಲೋಕಮೂಲ ಚಿದಾದಿತ್ಯರೂಪ ಸದಾ ಸತ್ಕಲಾಪ ಸದಾ ಭಕ್ತಪಾಲ ಗತಿನಾರಿಲೋಲ ಸದಾನಂದ ಬಾಬಾ ಗುರು ದಿವ್ಯಶೋಭ. ನನ್ನ ರೋಗವು ಕೊಂಡು ಧನ್ಯನಂಗೈದ ಪ್ರಭು ನಿನ್ನ ಪರಮ ಉಪಕಾರವನು ಕೊಂಡಾಡಲೆಳೆನಿಂದಳವೇ ಸದ್ಗುರುವೇ. ತನುವಿಗೊದಗಿದ ರೋಗ ಜನರು ಕೊಳ್ಳುವುದುಂಟೆ ಘನಮಹಿಮನು ನೀನು ರೋಗವನ್ನು ತಕ್ಕೊಂಡು ನನಗೆ ಸಂತೋಷವನ್ನು ಗೈದೆ. ಕಷ್ಟಪಡುವ ಭಕ್ತರೆಡೆಗೆ ತಟ್ಟೆನೈದು ತುಷ್ಟಿಪಡಿಸುವಷ್ಟು ತವಕ ನಿನ್ನೊಳಿರುವ ತೆರದೊಳರಿಯಲು ವಿಷ್ಟಪದೊಳು ಬೇರೆ ಇಲ್ಲ. ತುಷ್ಟನಾದೆ ನಾನು ನಿನ್ನ ಹೊಟ್ಟೆ ಪುತ್ರನೆಂದು ಪದಕ್ಕೆ ಮನೆದು ಕುಣಿದನು. ವಾಮನರಾವರವರು ತನ್ನ ರೋಗ ನಿರ್ವತ್ತಿಯಾಯಿತೆಂದು ಕೊಂಡಾಡಿ ಕುಣಿದಾಡಿದರು. ಆ ಅರ್ಧಾಂಗ ರೋಗವು ಶ್ರೀ ಬಾಬಾ ಮಹಾರಾಜರ ಶರೀರದಲ್ಲಿ ವ್ಯಾಪಿಸಿತು. ಎಡಭುಜದ ಮೇಲೆ ಅರ್ಘ್ಯವನ್ನು ಹಾಕಿಕೊಂಡದ್ದರಿಂದ ಆ ರೋಗವು ಎಡಭಾಗಕ್ಕೆ ಸೇರಿಕೊಂಡಿತು. ಧಾರವಾಡದಿಂದ ಶ್ರೀಗಳವರು ದತ್ತವಾಡಕ್ಕೆ ಬಂದರು. ಅರ್ಧಾಂಗವಾಯುವಿನ ರೋಗದಿಂದ ಕೂಡಿದ ಶ್ರೀಗಳವರನ್ನು ಕಂಡು ಭಕ್ತ ಸಮುದಾಯವು ಸೋಜಿಗೊಂಡಿತು. ಅಲ್ಲದೆ ಆ ಭಕ್ತರು ಆ ರೋಗ ನಿರ್ವತ್ತಿಗೆ ಉಪಾಯವೇನೆಂಬುದನ್ನು ಹುಡುಕುತ್ತಿದ್ದರು. ಶ್ರೀ ಬಾಬಾ ಮಹಾರಾಜರು ಭಕ್ತರನ್ನು ಕುರಿತು ಇಂತೆಂದರು. ಎಲೆ ಭಕ್ತರೇ, ಈ ಅರ್ಧಾಂಗ ರೋಗವು ಔಷಧಿ ಚಿಕಿತ್ಸೆಗಳಿಂದ ಹೋಗುವುದಿಲ್ಲ. ಇದನ್ನು ಅನುಭವಿಸಿಯೇ ತೀರಬೇಕು. ಇದರ ನಿರ್ವತ್ತಿಗಾಗಿ ನೀವು ವೃಥಾ ಶ್ರಮಿಸಬೇಡಿರಿ ಎಂದು ಸ್ಪಷ್ಟವಾಗಿ ಹೇಳಿದರು. ಅದನ್ನು ಕೇಳಿ ಒಬ್ಬ ಭಕ್ತನು, ಗುರುದೇವ, ತಮಗೆ ಈ ರೋಗವು ಬೇರೆಯವರಿಂದ ಬಂದಿದೆಯಾದ್ದರಿಂದ ತಾವು ಬೇರೊಬ್ಬರಿಗೆ ಕೊಟ್ಟು ಬಿಡಿರಿ ಅಥವಾ ನನಗಾದರೂ ಕೊಟ್ಟು ಬಿಡಿರಿ ಎಂದನು. ಅದಕ್ಕೆ ಶ್ರೀಗಳವರು, ಈ ರೋಗವನ್ನು ಬೇರೊಬ್ಬರಿಗೆ ಕೊಡಲು ನನಗಿಷ್ಟವಿಲ್ಲ. ಈ ರೋಗವನ್ನು ನಾನೇ ಅನುಭವಿಸಬೇಕಾಗಿದೆ. ಪ್ರಾರಬ್ಧ ಕರ್ಮವನ್ನು ಅನುಭವಿಸಿಯೇ ತೀರಬೇಕು. ಆ ಪ್ರಾರಬ್ಧ ಕರ್ಮವು ಸ್ವೇಚ್ಛಾ, ಪರೇಚ್ಛಾ, ಅನಿಚ್ಛಾ ಎಂದು 3 ವಿಧವುಂಟು. ನಾನು ಅನುಭವಿಸುವ ಪ್ರಾರಬ್ಧವು ಪರೇಚ್ಛಾರೂಪವಾದುದು. ಸ್ವೇಚ್ಛಾದಿ 3 ವಿಧ ಪ್ರಾರಬ್ಧ ಕರ್ಮಗಳನ್ನು ಎಂಥವರೇ ಆಗಲಿ ಅನುಭವಿಸಿಯೇ ತೀರಬೇಕು. ಇವು ಅನುಭವಿಸದೇ ನಿರ್ವತ್ತಿಯಾಗುವ ಪಕ್ಷಕ್ಕೆ ನಳಪಾಂಡವಾದಿಗಳು ದೇಶಭ್ರಷ್ಟರಾಗಿ ದುಃಖಪಡುತ್ತಿರಲಿಲ್ಲ ಎಂದು ಹೇಳಿದರು. ಅದಕ್ಕ ಭಕ್ತನು, ಹೇ ಗುರುನಾಥನೇ, ಜ್ಞಾನಾಗ್ನಿಯಿಂದ ಸರ್ವಕರ್ಮಗಳು ಸುಟ್ಟು ಹೋಗುವವೆಂದು ತಾವು ಆಗಾಗ್ಗೆ ಹೇಳುತ್ತಾ ಬಂದಿರುವಿರಿ. ಸರ್ವಕರ್ಮಗಳು ಎನ್ನುವ ಪದದಲ್ಲಿ ಪ್ರಾರಬ್ಧ ಕರ್ಮವೂ ಬಂದಿಲ್ಲವೇ ಎಂದು ಪ್ರಶ್ನಿಸಲು ಶ್ರೀಗಳವರು ಇಂತೆಂದರು. ಹುರಿದ ಕಡಲೆಯ ಬೀಜದಲ್ಲಿ ಅಂಕುರಾಂಶವು ಸುಟ್ಟು ಹೋಗಿದ್ದರೂ ಭೋಗಕ್ಕೆ ಸಾಧನವಾಗಿರುತ್ತದೆ. ಇದರಂತೆ ಜ್ಞಾನಾಗ್ನಿಯಿಂದ ಸರ್ವಕರ್ಮಗಳೆಂದರಿ ಆಗಾಮಿ ಸಂಚಿತ ಕರ್ಮಗಳೆಂಬುವು ಜನ್ಮೋತ್ಪತ್ತಿಗೆ ಕಾರಣವಾಗಿರುವುದರಿಂದ ಜ್ಞಾನಾಗ್ನಿಯ ಪ್ರಭಾವದಿಂದ ಇವು ಸುಟ್ಟು ಹೋಗುತ್ತವೆ. ಹುರಿದ ಬೀಜವು ಭೋಗಕ್ಕೆ ಸಾಧನವಾದಂತೆ ಪ್ರಾರಬ್ಧ ಕರ್ಮವು ಭೋಗಕ್ಕೆ ಸಾಧನವಾಗಿದೆ. ಆದ್ದರಿಂದ ಜ್ಞಾನಾಗ್ನಿಯಿಂದ ಸರ್ವಕರ್ಮಗಳು ದಹಿಸಿ ಹೋದರೂ ದೇಹದ ಸ್ಥಿತಿ ಇರುವುದರಿಂದ ಪ್ರಾರಬ್ಧ ಕರ್ಮದ ಸ್ಥಿತಿಯನ್ನು ಒಪ್ಪಲೇಬೇಕು ಎಂದು ಹೇಳಲು ಅದಕ್ಕೆ ಆ ಭಕ್ತನು, ಹೇ ಗುರುವರಣ್ಯ, ಬ್ರಹ್ಮೇತರವಾದ ವಸ್ತುವೇ ಇಲ್ಲವೆಂದು ತಾವು ಅನೇಕ ಬಾರಿ ಹೇಳಿದ್ದೀರಿ. ಈಗ ಪ್ರಾರಬ್ಧವು ಇದೊಂದು ಪ್ರತ್ಯೇಕವಾಗಿ ಬ್ರಹ್ಮಕ್ಕೆ ಹೊರತಾಗಿ ಇದ್ದ ಹಾಗಾಯಿತಲ್ಲವೇ? ಇದನ್ನು ಹೇಗೆ ಒಪ್ಪುವುದು ಎಂದು ಆ ಭಕ್ತನು ಪ್ರಶ್ನಿಸಲು ಗುರುಗಳು ಇಂತೆಂದರು. ಸರ್ವಂ ಕಲ್ವಿದಂ ಬ್ರಹ್ಮ. ಸರ್ವವೂ ಬ್ರಹ್ಮ ಸ್ವರೂಪವೇ, ಬ್ರಹ್ಮೇತರವಾದ ವಸ್ತುವೇ ಇಲ್ಲ ಎಂಬುದೇ ಕೊನೆಯ ಸಿದ್ಧಾಂತವು. ಆದರೂ ಶಿಷ್ಯ ಸಂಪ್ರದಾಯ ಪದ್ಧತಿಯಂತೆ ಶಿಷ್ಯ ಪ್ರಶಿಷ್ಯ ಪ್ರಪತ್ತಿಗೋಸ್ಕರ ಜ್ಞಾನಿಗಳ ಶರೀರ ಸ್ಥಿತಿಯನ್ನು ಒಪ್ಪಿಕೊಳ್ಳಬೇಕು. ಶರೀರವನ್ನು ಒಪ್ಪಿಕೊಳ್ಳುವುದರಿಂದ ಅದರ ಜೊತೆಗೆ ಪ್ರಾರಬ್ಧ ಕರ್ಮವನ್ನು ಒಡಂಬಡಲೇಬೇಕು. ವಾಯುವಾಧೀನದಲ್ಲಿ ಮೇಘವಿದ್ದಂತೆ ಪ್ರಾರಬ್ಧಾಧೀನದಲ್ಲಿ ಸ್ಥೂಲ ಶರೀರವಿರುತ್ತದೆ.
ಪ್ರಾರಬ್ಧವು ಇರುವ ತನಕ ಸ್ಥೂಲ ಶರೀರವು ಸ್ಥಿತವಾಗಿರುತ್ತದೆ. ಪ್ರಾರಬ್ಧ ಕರ್ಮವನ್ನು ಜೀವನ್ಮುಕ್ತನಿಗೆ ಮಾತ್ರ ಹೇಳಬೇಕು. ಜೀವನ್ಮುಕ್ತನೆಂದರೆ ಅಜ್ಞಾನಾವರಣ ರಹಿತವಾಗಿಯೂ ದೇಹ ಕರಣಾದಿ ವೃತ್ತಿ ಸಹಿತವಾಗಿಯೂ ಬ್ರಹ್ಮಜ್ಞಾನ ನಿಷ್ಠೆಯೊಡನೆ ಪೂರ್ಣಾನಂದಯುತವಾಗಿಯೂ ಇರುವ ಅವಸ್ಥೆಗೆ ಜೀವನ್ಮುಕ್ತನೆನ್ನುತ್ತಾರೆ. ಈ ಜೀವನ್ಮುಕ್ತನು ದೇಹಕರಣಾದಿ ವೃತ್ತಿ ಸಹಿತನಾಗಿರುವುದರಿಂದ ಪ್ರಾರಬ್ಧ ಕರ್ಮವನ್ನು ಜೀವನ್ಮುಕ್ತನಿಗೆ ಮಾತ್ರ ಹೇಳಬೇಕು. ಶಾಸ್ತ್ರಗಳಲ್ಲಿ ಪ್ರಾರಬ್ಧದ ಪ್ರಕರಣವು ಜೀವನ್ಮುಕ್ತನ ವಿಷಯದಲ್ಲಿ ಮಾತ್ರ ಪ್ರತಿಪಾದಿಸಲ್ಪಟ್ಟಿದೆ. ಅಜ್ಞಾನಿಗಳ ವಿಷಯದಲ್ಲಿ ಪ್ರಾರಬ್ಧ ಕರ್ಮವನ್ನು ಪ್ರತಿಪಾದಿಸಿಲ್ಲ. ಏಕೆಂದರೆ ಜ್ಞಾನಿಯು ಪ್ರಾರಬ್ಧ ಕರ್ಮವನ್ನು ಉಂಡು ಮುಗಿಸುವಂತೆ ಅಜ್ಞಾನಿಯು ಉಂಡು ಮುಗಿಸುವುದಿಲ್ಲ. ಆ ಅಜ್ಞಾನಿಯು ಭೋಗಿಸುವುದು ಪ್ರತ್ಯಕ್ಷ ಕಂಡುಬಂದರೂ ಅವನು ಕರ್ಮವನ್ನು ಮುಗಿಸುವುದಿಲ್ಲ. ಆದ್ದರಿಂದ ಆ ಅಜ್ಞಾನಿಯು ಸಂಚಿತ ಆಗಾಮಿ ಕರ್ಮಗಳಲ್ಲಿಯೇ ಇರುತ್ತಾನೆಂತಲೂ ಅವನು ಇನ್ನೂ ಪ್ರಾರಬ್ಧ ಕರ್ಮದ ಮಟ್ಟಕ್ಕೆ ಬಂದವನಲ್ಲವೆಂತಲೂ ತಿಳಿಯಬೇಕು. ಜೀವನ್ಮುಕ್ತನು ಪ್ರಾರಬ್ಧ ಕರ್ಮವನ್ನು ಬಾಧಿತಾನುವೃತ್ತಿಯಿಂದ ಭೋಗಿಸಿ ಮುಗಿಸಿಬಿಡುತ್ತಾನೆ. ಆದ್ದರಿಂದ ಜ್ಞಾನಿಯ ವಿಷಯದಲ್ಲಿ ಮಾತ್ರ ಪ್ರಾರಬ್ಧ ಕರ್ಮವನ್ನು ಒಡಂಬಡಬೇಕು. ವಿಚಾರಿಸಿ ನೋಡಿದರೆ ಪಾರಮಾರ್ಥಿಕ ದೃಷ್ಟಿಯಲ್ಲಿ ಪ್ರಾರಬ್ಧವಿಲ್ಲ, ವ್ಯಾವಹಾರಿಕ ದೃಷ್ಟಿಯಲ್ಲಿ ಪ್ರಾರಬ್ಧವಿದೆವೆಂದು ತಿಳಿಯಬೇಕು. ಇಲ್ಲಿ ವ್ಯಾವಹಾರಿಕ ದೃಷ್ಟಿ ಎಂದರೆ ಬ್ರಹ್ಮವಿದ್ಯಾ ಬೋಧ್ಯ ಬೋಧಕ ಸಂಪ್ರದಾಯವೇ ವ್ಯಾವಹಾರಿಕ ದೃಷ್ಟಿ ಎಂದು ತಿಳಿಯಬೇಕು. ಪಾರಮಾರ್ಥಿಕ ದೃಷ್ಟಿ ಎಂದರೆ ಹೇಳಿ ಕೇಳುವ ವ್ಯವಹಾರಗಳಾವೂ ಇಲ್ಲ, ಪೂರ್ಣ ಉಪರತಾವಸ್ಥೆ ಎಂದು ತಿಳಿಯಬೇಕು. ಪೂರ್ಣ ಉಪರತಾವಸ್ಥೆಯಲ್ಲಿ ಇರುವ ಜೀವನ್ಮುಕ್ತನಿಗೆ ಪ್ರಾರಬ್ಧವಿಲ್ಲ, ಅಂದರೆ ಅವನ ದೃಷ್ಟಿಯಲ್ಲಿ ಪ್ರಾರಬ್ಧವೂ ತೋರುವುದಿಲ್ಲ. ಅನುಭವಿಸುವುದು ಮಾತ್ರ ಅವನಿಗೆ ತಪ್ಪುವುದಿಲ್ಲ, ಅನುಭವಿಸಿದ್ದು ಅವನಿಗೆ ನೆನಪೂ ಇರುವುದಿಲ್ಲ. ಹೇಗೆಂದರೆ ನಿದ್ದೆಯಲ್ಲಿ ತಗನಿಯು ಕಡಿದರೆ ಕೈಯಿಂದ ಕೆರೆದುಕೊಳ್ಳುತ್ತಾನೆ, ಕೆರೆದುಕೊಂಡದ್ದು ತನಗೆ ನೆನಪು ಇರುವುದಿಲ್ಲ, ಏಕೆಂದರೆ ನಿದ್ದೆಯ ಸುಖದಲ್ಲಿಯೇ ಇರುತ್ತಾನೆ. ಇದರಂತೆ ಉಪರತಿ ಅವಸ್ಥೆಯುಳ್ಳ ಜೀವನ್ಮುಕ್ತನಿಗೆ ಪ್ರಾರಬ್ಧ ದುಃಖಗಳು ಬಂದು ತಟಸ್ಥವಾದರೂ ಅವುಗಳನ್ನು ನೆನಪಿಲ್ಲದೆ ಅನುಭವಿಸುತ್ತಾನೆ ಎಂದು ತಿಳಿಯಬೇಕು. ಅಂತೂ ಪ್ರಾರಬ್ಧ ಕರ್ಮವು ಜೀವನ್ಮುಕ್ತನಿಗೆ ಉಂಟೆಂಬುದನ್ನು ಒಪ್ಪಿಕೊಳ್ಳಬೇಕು ಎಂದು ಶ್ರೀಗಳವರು ಹೇಳಿದರು. ಆಗ ಆ ಭಕ್ತನು, ಗುರುದೇವ, ಹಾಗಾದರೆ ಜೀವನ್ಮುಕ್ತನಿಗೆ ಪ್ರಾರಬ್ಧ ಕರ್ಮವಿರಲಿ. ಈಗ ತಮ್ಮ ಶರೀರಕ್ಕೆ ಬಂದಿರುವ ಅರ್ಧಾಂಗವಾಯು ಬೇರೊಬ್ಬರ ಪ್ರಾರಬ್ಧ ಕರ್ಮವಾಗಿದೆ, ಅದನ್ನು ನೀವೇಕೆ ಅನುಭವಿಸಬೇಕು? ಮತ್ತು ಬೇರೊಬ್ಬರ ಶರೀರದಲ್ಲಿರುವ ರೋಗವನ್ನು ತೆಗೆದುಕೊಳ್ಳುವುದಕ್ಕೆ ಸಾಧನವೇನು ಎಂದು ಕೇಳಿದ ಭಕ್ತನಿಗೆ ಶ್ರೀಗಳವರು ಇಂತೆಂದರು. ಎಲೆ ಭಕ್ತನೇ, ಸಾಲಕ್ಕೆ ಹೊಣೆಯಾದ ಮೇಲೆ ಸಾಲಗಾರನು ಸಾಲವನ್ನು ತೀರಿಸದೇ ಹೋದರೆ ಹೊಣೆಗಾರನು ಎಂತೂ ಅವಶ್ಯವಾಗಿ ತೀರಿಸಬೇಕೋ ಅಂತೆಯೇ ನಾನು ಅರ್ಧಾಂಗವಾಯು ರೋಗಕ್ಕೆ ಹೊಣೆಯಾಗಿದ್ದೇನಾದ್ದರಿಂದ ರೋಗವನ್ನು ಅವಶ್ಯ ಅನುಭವಿಸಲೇಬೇಕಾಗಿದೆ. ಒಬ್ಬರ ರೋಗವನ್ನು ಮತ್ತೊಬ್ಬರು ತೆಗೆದುಕೊಳ್ಳುವ ವಿಧಾನವೆಂತೆಂದೊಡೆ ರೋಗಿಯ ದೇಹದಲ್ಲಿ ತನ್ನ ದೇಹದ ತಾದಾತ್ಮ ಭಾವನೆಯನ್ನು ಮೊದಲು ಸ್ಥಿರಗೊಳಿಸಬೇಕು. ನಂತರ ರೋಗಾಂಶವನ್ನು ಸಂಪೂರ್ಣವಾಗಿ ಜಗ್ಗಿಕೊಳ್ಳುವ ವೃತ್ತಿಯೂ ಬಲಿತಿರಬೇಕು. ಹೀಗಾದರೆ ಒಬ್ಬರ ರೋಗವನ್ನು ಮತ್ತೊಬ್ಬರು ತೆಗೆದುಕೊಳ್ಳಬಹುದು. ಬೆಂಕಿಯ ತಾದಾತ್ಮ್ಯವನ್ನು ಹೊಂದಿ ಕಬ್ಬಿಣವು ದಾಹಕ ಶಕ್ತಿಯನ್ನು ಪಡೆದುಕೊಳ್ಳುವಂತೆಂದು ತಿಳಿಯಬೇಕು. ಆದರೆ ಒಬ್ಬರ ರೋಗವನ್ನು ಮತ್ತೊಬ್ಬರು ತೆಗೆದುಕೊಳ್ಳುವುದು ಸುಲಭ ಸಾಧ್ಯವಾದ ಕೆಲಸವಲ್ಲ. ಒಬ್ಬರ ಶರೀರ ಸಂಬಂಧ ಸುಖ ದುಃಖಗಳನ್ನು ಮತ್ತೊಬ್ಬರು ತೆಗೆದುಕೊಳ್ಳಬೇಕಾದರೆ ದೇಹದಲ್ಲಿ ತಾದಾತ್ಮ್ಯ ಸಂಬಂಧವನ್ನು ಮಾಡುವ ಶಕ್ತಿಯು ಬಲಿತಿರಬೇಕು. ಈಶ್ವರನು ಕಪ್ಪಾದ ವಿಷವನ್ನು ಪಾನ ಮಾಡಿದ ಮಾತ್ರದಲ್ಲಿ ವಿಷ್ಣುವಿನ ಶರೀರವೆಲ್ಲವೂ ಕಪ್ಪಾಯಿತು. ಈಶ್ವರನಿಗೆ ಆ ಕಪ್ಪು ಬಣ್ಣವು ಗುರುತಿಗಾಗಿ ಸ್ವಲ್ಪ ಕಂಠದಲ್ಲುಳಿಯಿತು ಮತ್ತು ವಿಷ್ಣುವು ಬಿಳುಪಾದ ಅಮೃತವನ್ನು ಪಾನ ಮಾಡಿದ ಮಾತ್ರದಲ್ಲಿ ಈಶ್ವರನ ಶರೀರವೆಲ್ಲವೂ ಶುಭ್ರವಾಯಿತು. ಇದೆಲ್ಲವೂ ತಾದಾತ್ಮ ಸಂಬಂಧದ ಪ್ರಭಾವವು. ಮತ್ತು ಕೋನಕ್ಕೆ ಹೊಡೆದ ಪೆಟ್ಟುಗಳು ಶ್ರೀ ಜ್ಞಾನೇಶ್ವರರಲ್ಲಿ ತೋರಿರುತ್ತವೆ. ಈ ರೀತಿಯ ಉದಾಹರಣೆಗಳು ಅನೇಕವಾಗಿವೆ. ಭಕ್ತನಿಗೆ ದೂಷಿಸಿದರೆ ದೇವರು ನೊಂದುಕೊಳ್ಳುತ್ತಾನೆ, ದೇವರನ್ನು ದೂಷಿಸಿದರೆ ಭಕ್ತನು ನೊಂದುಕೊಳ್ಳುತ್ತಾನೆ.
ಇದೆಲ್ಲವೂ ತಾದಾತ್ಮ್ಯಾಭಿಮಾನದ ಕರ್ತವ್ಯವೆಂದು ತಿಳಿಯಬೇಕು ಎಂದು ಅನೇಕ ವಿಧವಾಗಿ ಹೇಳಿ ಆ ಭಕ್ತನನ್ನು ನಿಸ್ಸಂದೇಹದೊಡನೆ ಸಮಾಧಾನಪಡಿಸಿದರು. ಶ್ರೀ ಬಾಬಾ ಮಹಾರಾಜರವರ ಶರೀರದಲ್ಲಿ ಅರ್ಧಾಂಗವಾಯುವಿನ ರೋಗವು ಹೆಚ್ಚಾಗುತ್ತಾ ಬಂದಿತು. ಅದನ್ನು ಕಂಡು ಭಕ್ತ ಸಮೂಹದವರು ಆ ರೋಗವು ನಿರ್ವತ್ತಿಯಾಗುವುದಿಲ್ಲೆಂದು ಶ್ರೀಗಳವರು ತಿಳಿಸಿದ್ದರೂ ಅವರ ಮಾತನ್ನು ಲೆಕ್ಕಿಸದೆ ಮಿರ್ಜಿಯ ದವಾಖಾನೆಗೆ ಒತ್ತಾಯದಿಂದ ಶ್ರೀಗಳವರನ್ನು ಕರೆದುಕೊಂಡು ಹೋದರು. ದವಾಖಾನೆಯಲ್ಲಿರುವ ಬಡಬಡೆ ಎಂಬ ಹೆಸರುಳ್ಳ ಉತ್ತಮ ಪ್ರಸಿದ್ಧನಾದ ಡಾಕ್ಟರನ್ನು ಶ್ರೀಗಳ ರೋಗವನ್ನು ಪರೀಕ್ಷಿಸಿ, ಈ ರೋಗವು ಔಷಧ ಸೇವನೆಯಿಂದ ಗುಣವಾಗುವುದಿಲ್ಲ. ಅರ್ಧ ಶರೀರಕ್ಕೆ ಕಾಯಿಸಿದ ಕಬ್ಬಿನ ಸೆಳೆಯಿಂದ ಕೆಲವು ಬರೆಗಳನ್ನು ಕೊಟ್ಟರೆ ನಿರ್ವತ್ತಿಯಾಗುತ್ತದೆ. ಆ ಬರೆಗಳನ್ನು ಕೊಡುವಾಗ ಶ್ರೀಗಳವರು ಸಮಾಧಾನದಿಂದಿರಬೇಕು ಎಂದು ಡಾಕ್ಟರರು ಹೇಳಿದರು. ಭಕ್ತರು ಹಾಗೆ ಮಾಡಿರೆಂದು ಡಾಕ್ಟರವರಿಗೆ ತಿಳಿಸಿದರು. ಇತ್ತ ಭಕ್ತರು ಗುರುಗಳಿಗೆ ನಮಸ್ಕರಿಸಿ, ಹೇ ಗುರುವರನ್ಯ, ತಾವು ಸುಡುವ ಕಬ್ಬಿನ ಸೆಳೆಗಳಿಂದ ಬರೆಗಳನ್ನು ಕೊಡುವಾಗ ತಾಳ್ಮೆಯಿಂದಿರಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದು ಬೇಡಿಕೊಂಡರು. ಅದಕ್ಕೆ ಶ್ರೀಗಳವರು, ನಿಮ್ಮ ಇಚ್ಛೆ ಇದ್ದಂತೆ ಮಾಡಿಕೊಳ್ಳಿರಿ, ಇದೊಂದು ಪರೇಚ್ಛಾ ಪ್ರಾರಬ್ಧ ಕರ್ಮವೆಂದು ಭಾವಿಸುತ್ತೇನೆ ಎಂದು ಹೇಳಿದರು. ನಂತರ ಪದ್ಮಾಸನಾಸೀನರಾಗಿ ತಮ್ಮ ಸ್ವರೂಪ ನಿಷ್ಠೆಯಲ್ಲಿ ಕುಳಿತರು. ಇತ್ತ ಡಾಕ್ಟರರು 8-10 ಕಬ್ಬಿನ ಸೆಳೆಗಳನ್ನು ಚೆನ್ನಾಗಿ ಕಾಯಿಸಿ ಶ್ರೀಗಳವರ ಎಡಭಾಗದ ತಲೆಯಿಂದ ಪಾದದವರೆಗೂ ಬರೆಗಳನ್ನು ಕೊಡುತ್ತಾ ಬಂದರು. ಅದನ್ನು ನೋಡುವವರಿಗೆ ಬಹು ಭಯೋತ್ಪಾದವಾಯಿತು. ಶ್ರೀಗಳವರು ಮಾತ್ರ ತಮ್ಮ ಸ್ವರೂಪ ನಿಷ್ಠೆಯಲ್ಲಿ ಸುಮ್ಮನೆ ಕುಳಿತೇ ಇದ್ದರು. ಈ ಸ್ಥಿತಿಯನ್ನು ಕಂಡು ಡಾಕ್ಟರರು, ಆಹಾ, 30-40 ಬರೆಗಳನ್ನು ಕೊಟ್ಟರೂ ಈ ಮಹಾತ್ಮರು ಸ್ವಲ್ಪವೂ ತಲ್ಲಣಗೊಳ್ಳದೆ ಬರೆಗಳ ತಾಪವನ್ನು ಸಹಿಸಿಕೊಂಡರಲ್ಲ. ಓಹೋ, ಇವರು ಮನುಜ ಮಾತ್ರದವರಲ್ಲ, ಕೇವಲ ಪರಮಾತ್ಮನ ಅವತಾರ ಮೂರ್ತಿಗಳು ಎಂದು ತಿಳಿದು ಭಕ್ತಿಯಿಂದ, ಹೇ ಸ್ವಾಮಿಗಳೇ, ನಾನು ತಮ್ಮ ಎಡಭಾಗದ ಮೈಯೆಲ್ಲವನ್ನು ಸುಟ್ಟಿದ್ದಾಯಿತು ಎಂದು ಹೇಳಲು ಆಗ ಶ್ರೀಗಳವರು ಡಾಕ್ಟರರನ್ನು ಭಕ್ತರನ್ನು ಕುರಿತು, ಭಕ್ತರೇ, ಈಗ ನಿಮಗೆ ಸಂತೋಷವಾಯಿತೇ? ನಿಮ್ಮೆಲ್ಲರ ಸಂತೋಷವೇ ನನ್ನ ಸಂತೋಷವೇ ಎಂದು ಹೇಳಿದರು. ಡಾಕ್ಟರರು ಶ್ರೀಗಳವರ ಶಾಂತ ಸುಧಾವಚನವನ್ನು ಕೇಳಿ ಮಹದಾಶ್ಚರ್ಯ ಭಯಭಕ್ತಿಯಿಂದ ಇಂತೆಂದರು. ತನುವಿನ ಪರವೇ ಜನಿಸದ ಮಹಿಮಾ ಗಣಪುರುಷನು ನಿನಗೆರುಗುವೆ ನಾಂ. ಹೇ ಮಹಾತ್ಮ, ಎಷ್ಟೋ ಬರೆಗಳನ್ನು ಕೊಟ್ಟರೂ ನೀವು ಸುಮ್ಮನೆ ಕುಳಿತುಕೊಂಡಿದ್ದೀರಾದ್ದರಿಂದ ತಾವು ಸಾಕ್ಷಾತ್ ಪರಮಾತ್ಮನೇ ಇದ್ದೀರಿ ಎಂದು ನುತಿಸಿ ನಮಸ್ಕರಿಸಿದರು. ಆದರೆ ಶ್ರೀಗಳವರು ಹೇಳಿದ ಪ್ರಕಾರ ಕೊನೆಗೆ ಆ ಅರ್ಧಾಂಗವಾಯು ಗುಣವಾಗಲಿಲ್ಲ. ಸುಟ್ಟ ಬರೆಗಳ ಗಾಯಗಳನ್ನು ಡಾಕ್ಟರರು ಗುಣಪಡಿಸಿದರು. ಆ ಮಿರಜಿಯಲ್ಲಿ ಶ್ರೀಪತ್ರಾವ್ ಬರ್ವೆ ಮತ್ತು ಗೋಪಾಲರಾವ್ ಬೌಡಸ್ ಇವರ ಮನೆಯಲ್ಲಿಯೇ ಇದ್ದು ಬ್ರಹ್ಮಬೋಧೆಯನ್ನು ಮಾಡುತ್ತಲೇ ಆ ಗಾಯಗಳನ್ನು ಗುಣಪಡಿಸಿಕೊಂಡರು. ಶ್ರೀಗಳವರ ಸೇವೆಯನ್ನು ಅಲ್ಲಿನ ಭಕ್ತರು ಅತಿ ಆದರ ಭಕ್ತಿಯಿಂದ ಮಾಡಿದರು. ಆ ಗಾಯಗಳು 1 ತಿಂಗಳಿಗೆ ಗುಣವಾದವು. ನಂತರ ಶ್ರೀಗಳವರು ಯಥಾಪ್ರಕಾರ ದತ್ತವಾಡಕ್ಕೆ ಬಂದು ಸೇರಿದರು. ಅಲ್ಲಿ ಅರ್ಧಾಂಗ ರೋಗವು ತಮ್ಮ ಶರೀರದಲ್ಲಿದ್ದರೂ ಭಕ್ತರಿಗೆ ಬ್ರಹ್ಮವಿದ್ಯೆಯನ್ನು ಬೋಧಿಸುವುದು ಮಾತ್ರ ಬಿಟ್ಟಿದ್ದಿಲ್ಲ ಎಂಬಲ್ಲಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತದಲ್ಲಿ 24ನೇ ಅಧ್ಯಾಯವು ಮುಗಿದಿದು. ಜೈ ಜೈ ಶಿವನೋ ಪಾರ್ವತಿ ಪತಿಯರ ಮಹಾದೇವ.